ಬೆಂಗಳೂರು ಅಂದ್ರೆ ದುಬಾರಿ ಅನ್ನುವುದು ಅನೇಕರ ಅಭಿಪ್ರಾಯ. ಇಬ್ಬರು ದುಡಿದ್ರೂ ಕೂಡ ತಿಂಗಳ ಖರ್ಚು ವೆಚ್ಚಗಳನ್ನು ತೂಗಿಸಿಕೊಂಡು ಉಳಿತಾಯ ಮಾಡುವುದು ಸುಲಭವಲ್ಲ. ಮದುವೆಯಾದ ದಂಪತಿಗಳು ಈ ಬೆಂಗಳೂರಿನಲ್ಲಿ ಜೀವನ ನಡೆಸುವುದು ಕಷ್ಟ ಎನ್ನುವುದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ. ಡಿಂಕ್ ದಂಪತಿ ಬಾಡಿಗೆ ಮತ್ತು ದಿನಸಿ ಸಾಮಾನುಗಳಿಂದ ಹಿಡಿದು ತಿಂಗಳಿಗೆ ಎಷ್ಟು ಖರ್ಚು ಆಗುತ್ತೆ ಎಂದು ರಿವೀಲ್ ಮಾಡಿದ್ದಾರೆ. ಇಂದಿನ ದುಬಾರಿ ದುನಿಯಾದಲ್ಲಿ ಎಷ್ಟು ದುಡಿದ್ರೂ ಕಡಿಮೆನೆ. ಈ ಬೆಂಗಳೂರಿನಲ್ಲಿ ತಿಂಗಳಿಗೆ ಲಕ್ಷ ದುಡಿತಾ ಇದ್ರೂ ಖರ್ಚು ವೆಚ್ಚಗಳಿಗೆ ಲಗಾಮು ಹಾಕದೇ ಇದ್ರೆ ಉಳಿತಾಯ ಮಾಡೋದು ಅಷ್ಟು ಸುಲಭವಲ್ಲ. ಬೆಂಗಳೂರಿನಲ್ಲಿ ತಮ್ಮ ತಿಂಗಳ ಖರ್ಚು ವೆಚ್ಚದ ಬಗ್ಗೆ ಹಂಚಿಕೊಂಡು ಮಾಸಿಕ ಖರ್ಚು 81,600 ರೂಪಾಯಿ ಆಗುತ್ತದೆ ಎಂದು ತಿಳಿಸಿದ್ದಾರೆ. ದಂಪತಿಯ ತಿಂಗಳ ಖರ್ಚು ವೆಚ್ಚದ ವಿಡಿಯೋ ವೈರಲ್ ಆಗಿದ್ದು ನೆಟ್ಟಿಗರು ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ದಂಪತಿ ಈ ವಿಡಿಯೋ ಹಂಚಿಕೊಂಡಿದ್ದಾರೆ. ಬೆಂಗಳೂರು ಮೂಲದ ಕಂಪನಿಯೊಂದರಲ್ಲಿ ಹಿರಿಯ ಅಸೋಸಿಯೇಟ್ ಸೇಲ್ಸ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಐಶ್ವರ್ಯ ಘೋಷ್ ತಾನು ತನ್ನ ಪತಿ ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೇವೆ ಅಂತ ರಿವೀಲ್ ಮಾಡಿದ್ದಾರೆ. ಬಾಡಿಗೆ ಮತ್ತು ನಿರ್ವಹಣೆಯ ವೆಚ್ಚ 29,000 ರೂಪಾಯಿ, ಪೀಠೋಪಕರಣಗಳ ಬಾಡಿಗೆ 2,500 ರೂಪಾಯಿ, ಮನೆ ಕೆಲಸಕ್ಕೆ ಮಾಸಿಕ ಖರ್ಚು 2,800 ರೂಪಾಯಿ, ವಿದ್ಯುತ್ ಮತ್ತು ನೀರು ತಲಾ 600 ರೂಪಾಯಿ, ವೈಫೈ 850 ರೂಪಾಯಿ ಮತ್ತು ಎಲ್ಪಿಜಿ 6 ತಿಂಗಳಿಗೊಮ್ಮೆ 1,500 ರೂಪಾಯಿ ವೆಚ್ಚವಾಗುತ್ತದೆ ಎಂದು ಹೇಳಿದ್ದಾರೆ. ದಿನಸಿ ಮತ್ತು ಮನೆಯ ಅಡಿಗೆ ಸುಮಾರು 6,000 ರೂಪಾಯಿ, ಹೊರಗಡೆ ಊಟ ಮತ್ತು ಫುಡ್ ಆರ್ಡರ್ಗೆ ಹೆಚ್ಚುವರಿ 4,000 ರೂಪಾಯಿ ಹಾಗೂ ಪ್ರತಿ ತಿಂಗಳು 15,000 ರೂಪಾಯಿ ರಜೆಗಾಗಿಯೇ ಮೀಸಲಿಡುತ್ತೇವೆ ಎಂದಿದ್ದಾರೆ. ಬೈಕ್ ಇಂಧನದ ಬೆಲೆ 1,500 ರೂಪಾಯಿ, ಆಟೋ ಮತ್ತು ಕ್ಯಾಬ್ ಸೇವೆಗೆ 2,000 ರೂಪಾಯಿ ಹಾಗೂ ಮೆಟ್ರೋದಲ್ಲಿ ಪ್ರಯಾಣಿಸಲು 2,500 ರೂಪಾಯಿ ಎತ್ತಿಡುತ್ತೇವೆ. ಇನ್ನು ಉಳಿದಂತೆ ಸ್ನೇಹಿತರೊಂದಿಗೆ ಸೇರಿದಾಗ 5,000 ರೂಪಾಯಿ ಕೈಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದರೊಂದಿಗೆ ಶಾಪಿಂಗ್ ಆಗಿ 30,000 ರೂಪಾಯಿ, ಮನೋರಂಜನೆಗಾಗಿ 2,000 ರೂಪಾಯಿ, ಉಡುಗೊರೆ ಸೇರಿದಂತೆ ಇತರೆ ವೆಚ್ಚಗಳು 4,000 ರೂಪಾಯಿ ಖರ್ಚು ತಗುಲುತ್ತದೆ. ಹೀಗಾಗಿ ಒಟ್ಟಾರೆ ತಿಂಗಳ ವೆಚ್ಚಗಳು 81,600 ರೂಪಾಯಿ ಎಂದು ಹೇಳಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಈ ವಿಡಿಯೋ ಅಧಿಕ ವೀಕ್ಷಣೆಗಳನ್ನ ಪಡೆದುಕೊಂಡಿದ್ದು, ಒಬ್ಬ ಬಳಕೆದಾರ ಬೆಂಗಳೂರು ದುಬಾರಿ ದುನಿಯಾ ಎಂದ್ರೆ ಮತ್ತೊಬ್ಬರು ನಾವು ಕೂಡ ಡಿಂಕ್ ದಂಪತಿಗಳು, ನಮ್ಮ ಖರ್ಚು ನೀವು ಹೇಳ್ತಿರೋದಕ್ಕೆ 2 ಪಟ್ಟು ಹೆಚ್ಚಾಗಿದೆ, ಬಾಡಿಗೆಯಿಂದ ಪ್ರಾರಂಭಿಸಿ ಎಲ್ಲವೂ 2 ಪಟ್ಟು ಹೆಚ್ಚು ಎಂದು ಹೇಳಿದ್ದಾರೆ. ಇನ್ನೊಬ್ಬರು ಬೆಂಗಳೂರು ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಅಗ್ಗವಾಗಿ ಕಾಣುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ.